ಏನು ತಿಂತಿದೆ? ಬ್ರೆಡ್ ಟೋಸ್ಟ್. ಯಾಕೆ? ಬೆಳಗಿನ ತಿಂಡಿ. ಟ್ಯಾಬ್ಲೆಟ್ ತಗೊಂಡೆ? ಬಿಫೋರ್ ಫುಡ್. ಇವತ್ತು ನಮ್ಮ ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ ಎಲ್ರಿಗೂ. ನನಗೆ ಬ್ರೆಡ್ ಟೋಸ್ಟ್. ಪ್ರಸಾದ ಬಂದು 3 ದಿವಸ ಆದ್ಮೇಲೆ ತೆಗಿತಾರೆ. ನಾನು ಅದು ನಾನು ಇದ್ದಿದ್ದರಿಂದ ಮಾಡೋಂಗಿರಲಿಲ್ಲ, ಇವಾಗ ಮಾಡ್ಬೋದು. ಆ್ಯಂಡ್ ಇವತ್ತು ನಮಗೆ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಬೇರೆ ಕಡೆ ತೋರ್ಸೋಕೆ. ಎಲ್ಲರೂ ಕೇಳ್ತಾ ಇದ್ರಲ್ಲ ಬೇರೆ ಹಾಸ್ಪಿಟಲ್ಗೆ ಹೋಗಿ, ಬೇರೆ ಕಡೆ ತೋರಿಸಿ, ಅಲ್ಲಿಗೋಗಿ ಇಲ್ಲಿಗೋಗಿ ಅಂತ. ಸೊ ನೀವು ಹೇಳ್ದಂಗೆ ಶಾಂತಿ ಕ್ಲಿನಿಕಲ್ಲೂ ಕೇಳಿದ್ವಿ. ಅಪಾಯಿಂಟ್ಮೆಂಟ್ ಇಲ್ಲ, ಆಗಸ್ಟ್ವರೆಗೂ ಎಲ್ಲ ಬುಕ್ ಆಗೋಗಿದೆ ಅಂತೆ. ನ್ಯೂ ಪೇಷಂಟ್ ಅಂದರೆ ಲೈಕ್ ಫಸ್ಟ್ ಟೈಮ್ ವಿಸಿಟ್ಗೆ. ಸೊ ಹಾಗಾಗಿ ನಾನು Cloud9 ತೋರಿಸ್ಬೇಕು ಅಂತ ಅಂದ್ಕೊಂಡು ಇವತ್ತು Cloud9 ಅಪಾಯಿಂಟ್ಮೆಂಟ್ ಎಲ್ಲ ಬುಕ್ ಆಗಿದೆ. 11:50ಕ್ಕೆ ನಾವು ಹಾಸ್ಪಿಟಲಲ್ಲಿ ಇರಬೇಕು. ಈಗ ಆಲ್ರೆಡಿ 10 ಆಯಿತು ಗಂಟೆ. ನನಗಿನ್ನು ಆಯಿಲ್ ಮಸಾಜ್ ಆಗಿಲ್ಲ, ಸ್ನಾನ ಆಗಿಲ್ಲ, ಕರೆಂಟ್ ಇಲ್ಲ. ಹಿಂಸೆ, ತುಂಬ ಹಿಂಸೆ ಆಗ್ತದೆ. ಕರೆಂಟ್ ಇರಲ್ಲ ಅಥವಾ ನೀರಿರಲ್ಲ. ಈ ಏರಿಯಾದಲ್ಲೂ ಈ ಥರ ಬಂದಿರೋದು ಸ್ವಲ್ಪ ಕಷ್ಟ. ಆ್ಯಂಡ್ ಈವನ್ ಮನೆ ಬಗ್ಗೆ ಅಪ್ಡೇಟ್ ಕೇಳ್ತಾ ಇದ್ರಿ. ಮನೆ ನೋಡ್ತಾ ಇದ್ದಾರೆ ಸುಮಾರು. ನಾನು ಹೋಗೋಕ್ಕಾಗ್ತಿಲ್ಲ. ನಾನೊಂದು 1-2 ವಿಸಿಟ್ ಮಾಡಿದೆ ರೀಸೆಂಟಾಗಿ. ಮಿಕ್ಕಿದ್ದೆಲ್ಲ ನಿತಿನ್ ಮಾಡಿದ್ರು. ನಮಗೆ ವಾಸ್ತು ಸೆಟ್ ಆಗಲ್ಲ. ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ನೋಡಿದ್ವಿ ಇಷ್ಟು ದಿನ, ಇಂಡಿವಿಜುವಲ್ ಮನೆ ನೋಡಲಿಲ್ಲ. ಅಷ್ಟು ವಾಸ್ತು ಸೆಟ್ ಆಗಲ್ಲ, ಅಥವಾ ನಮ್ಮ ಬಜೆಟಿಗಿರಲ್ಲ, ಅಥವಾ ಇಂಡಿಯನ್ ಟಾಯ್ಲೆಟ್ಸ್ ಇರುತ್ತೆ, ಹಳೆಯ ಅಪಾರ್ಟ್ಮೆಂಟ್ಸ್ ಇರ್ತಿದೆ ಫ್ಲ್ಯಾಟ್ಸು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ಈ ಮಂತ್ ಇನ್ನು ಜೂನಿಂದ ಆಷಾಢ ಶುರುವಾಗುತ್ತಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ವೆಕೇಟ್ ಆಗೋದಿರ್ತಾರೆ ಬೇರೆ ಕಡೆಗೆಲ್ಲ. ಸೊ ನೋಡಿಕೊಂಡು ಮಾಡಬೇಕು. ನೋಡೋಣ. ಇವತ್ತು ಆಗುತ್ತಾ ಪೂಜೆ? ಹೋಗ್ತೀರಾ? ನಂದು ಇದನ್ನು ಮುಗಿಸಿಲ್ಲ. ಡ್ಯೂಟಿ ಇದೆ, ಡ್ಯೂಟಿ ಮುಗಿಸಿ ಆಮೇಲೆ ಬಹುಶಃ ಹೋಗ್ಬೋದು. ನಾನೇನಂದರೆ ಆಫೀಸ್ ಸುತ್ತಮುತ್ತನೇ ಹುಡುಕ್ತಾ ಇದ್ದೀವಿ. ಸೊ ದಟ್ ನನಗೆ ಸ್ವಲ್ಪ ಡಿಸ್ಟೆನ್ಸ್ ಹತ್ರ ಆದರೆ ಓಡಾಡೋಕೆ ಹತ್ರ ಆಗುತ್ತೆ ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿರೋದ್ರಿಂದ ಅಂತ ಹೇಳ್ಬಿಟ್ಟು. ಸೊ ವಿಲ್ಸಿ. ಆ್ಯಂಡ್ ಇವತ್ತು ನಾನು ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ. ಹಾಸ್ಪಿಟಲ್ಗೆ ಹೋಗೋಣ. ಓಕೆನಾ? ಹೋಗೋಣ. ಅವನು ಬರ್ತೀನಿ ಅಂತ ಕಾಯ್ತಾನೆ. ನೀರು ಹಿಡ್ಕೋ. ಅಲ್ಲ ಅಲ್ಲಿ ಹಿಡ್ಕೊ. ಎಲ್ಲಿ ಹೋಗ್ತಿದ್ದೀವಿ ಮತ್ತೀಗ? ನಾನು ಫುಲ್ಲು ರೆಡಿ ಆಗಿಬಿಟ್ಟಿದೆ. ಹಾಸ್ಪಿಟ್ಲಿಗೆ ಹೋಗುತ್ತೆ. ಹಿಂಗೆ ಹೋಗ್ಲಾ? ಹಿಂಗಿದ್ದೀನಿ ನಾನು. Cloud9 ಬಂದಿದ್ದೀವಿ ಚೆಕಪ್ಗೋಸ್ಕರ. ಭಯ ಆಗ್ತಿದೆಯಾ? ಫೈನಲಿ ಕನ್ಸಲ್ಟೇಷನ್ ಆಗಿದೆ. ಹೋಪ್ ಫಾರ್ ದ ಬೆಸ್ಟ್. ಅವರು ಕನ್ಸಲ್ಟೇಷನಿಂದನೇ ನಮಗೆ ತುಂಬ ಖುಷಿ ಆಗಿದೆ. ಅವ್ರು ಮಾತಾಡಿರೋ ರೀತಿ, ನಮ್ಮನ್ನು ಟ್ರೀಟ್ ಮಾಡಿರೋದು, ಇವಾಗ ಆಗಿರೋದಕ್ಕೆ ಫ್ಯೂಚರ್ ಡೇಸಲ್ಲಿ ಏನು ಪ್ಲ್ಯಾನಿಂಗ್ ಇದೆ, ಲೈಕ್ ಯಾವ ಥರ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಏನಂತೆ ನಕ್ಕೊಂಡಿರೋ ನನಗೆ ಖುಷಿ ಆಯಿತು. ಅವ್ರು ಮಾತಾಡಿದ್ದು ತುಂಬ ಧೈರ್ಯ ತುಂಬಿದ್ರು. ಆ್ಯಂಡ್ ತುಂಬ ಜಾಸ್ತಿ ಹೋಪ್ಸ್ ಕೊಟ್ಟರು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರು. ಇನ್ನೊಂದು ಕನ್ಸಲ್ಟೇಷನ್ ಇದೆ ಜೆನೆಟಿಸಿಸ್ ಜೊತೆ, ಅದನ್ನು ಮುಗಿಸಿದ್ಮೇಲೆ ಫೈನ್. ಸೊ ಇವಾಗ ಸದ್ಯಕ್ಕೆ ಪ್ಯಾಕೇಜ್ನ ಎನ್ಕ್ವೈರ್ ಮಾಡೋಕ್ಕೆ ಬಂದಿದ್ದೀವಿ. ಇನ್ನೂ ಯಾರೂ ಬಂದಿಲ್ಲ. ಅವ್ರು ಬಂದಮೇಲೆ ಇಫ್ ಥಿಂಗ್ಸ್ ಗೋಸ್ ವೆಲ್ ವಿಲ್ ಕಂಟಿನ್ಯೂ, ಇಲ್ಲ ಅಂದರೆ ನೋಡಬೇಕು. ಬಿಕಾಸ್ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಈಗಾಗಲೇ ನಾವು ತುಂಬ ಕಳ್ಕೊಂಡಿದ್ದಿಲ್ಲ ಅಂತಲ್ಲ. ಬಟ್ ಹಂಗಂತ ಅಂದ್ಬಿಟ್ಟು ಅಂದರೆ ಹೋಯ್ತು ದಟ್ಸ್ ಫೈನ್. ಬಟ್ ನೆಕ್ಸ್ಟ್ಗಾದರೂ ನಾವು ಸರಿಯಾಗಿ ನೋಡ್ಕೊಬೇಕು. ನಾವೆಲ್ಲೂ ಕಾಂಪ್ರಮೈಸ್ ಆಗಿರಲಿಲ್ಲ. ಬಟ್ ದೆನ್ ನಮ್ಮ ಶಕ್ತಿಗೆ ತಕ್ಕಂಗೆ ನೋಡಬೇಕು ಅಂತ ಅಂದ್ಬಿಟ್ಟಿದ್ವಿ. ಇವಾಗ ಮತ್ತೆ ಶಕ್ತಿ ಮೀರಿ ಆದರೂ ಪರವಾಗಿಲ್ಲ, ನಮಗೆ ಒಂದು ಹೆಲ್ದಿ ಬೇಬಿ ಬೇಕು. ಅಗೇನ್ ಏನಾದರೂ ಪರವಾಗಿಲ್ಲ, ವಿ ಆರ್ ರೆಡಿ ಟು ಡೂ ಥಿಂಗ್ಸ್ ವಿಚ್ ಎವರ್ ಈಸ್ ಪಾಸಿಬಲ್ ಬೈ ಅಸ್. ಸೊ ಅದಕ್ಕೆ ನೋಡೋಣ, ಲೆಟ್ಸ್ ಗಿವ್ ಅ ಹೋಪ್ ಹಿಯರ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಸುಮಾರು ಜನ ಇಲ್ಲಿ ಅಂದರೆ ಎಲ್ಲ ಹಾಸ್ಪಿಟಲು ಒಳ್ಳೆಯದೇ, ಕೆಲವೊಮ್ಮೆ ನಮ್ಮ ಹಣೆ ಬರೋ ಸರಿ ಇರಲ್ಲ, ಈ ಥರ ಆಗುತ್ತೆ. ಆ್ಯಂಡ್ ಡಾಕ್ಟರ್ ಹೇಳಿದ್ದು ಅದೇನೇ, ಕೆಲವೊಂದು ಹೋಗ್ಬಿಡುತ್ತೆ, ಟೆನ್ಷನ್ ತೊಗೋಬಾರ್ದು, ನೆಕ್ಸ್ಟ್ ಆಗೋ ಬೇಬೀಸ್ಗೇನೂ ಆಗಲ್ಲ ಅಂತ ಹೇಳಿದ್ರು. ಆ್ಯಂಡ್ ಯಾರೂ 100% ಶೋರಾಗಿ ಇರೋಕ್ಕಾಗಲ್ಲ. ಏನು ಕಾಯ್ತು, ಹೆಂಗಾಯಿತು, ನೆಕ್ಸ್ಟ್ ಏನಾಗುತ್ತೆ ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಆ್ಯಂಡ್ ಇವಾಗ ಇಲ್ಲಿ ಬಂದಿದ್ದೀವಿ, ಸ್ವಲ್ಪ ಧೈರ್ಯ ಬಂದಿದೆ. ಆ್ಯಂಡ್ ನಾವು ರೆಡಿ ಆಗ್ತಾಯಿದ್ದೀವಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ಗೋಸ್ಕರ. ಸೊ ಹೋಗ್ತು ಬೆಸ್ಟ್. ಇಲ್ಲ ಆದಮೇಲೆ ಹೋಗ್ತಾ ಸಿಗ್ತೀವಿ. ಬಾಯ್. ಇಷ್ಟ ಆಯಿತಾ? ರೂಮ್ಸ್ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ರೆಕ್ಲೈನರ್ ಅಲ್ಲ ಅನಿಸುತ್ತೆ, ಚೆನ್ನಾಗಿದೆ. ನನಗೆ ಮೇಜರ್ಲಿ ಮೆಡಿಸಿನ್ಸ್ ಪ್ರಾಪರ್ ಆಗಬೇಕಿತ್ತು. ಸೊ ಲೆಟ್ಸ್ ಸಿ
ವಿ ಆರ್ ಇನ್ ದ ಬಜೆಟ್ ಅನ್ಸುತ್ತೆ. ಒಡಿಯೂಸೆ ಸ್ವಲ್ಪ ಎಕ್ಸೀಡ್ ಆಗಿದೆ. ಐ ಥಿಂಕ್ ವಿ ಕ್ಯಾನ್ ಅಡ್ಜಸ್ಟ್ ಅಂತ. ದಟ್ಸ್ ಓಕೆ, ವಿಲ್ ಸಿ. ಚೆನ್ನಾಗಿದೆ ನಮ್ಮ ರೂಮ್ಸ್ ಎಲ್ಲ, ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಆ್ಯಂಡ್ ಟೈಡಿ ಆಗಿದೆ. ಅದೇ ಸ್ವಾತಿ ಅಕ್ಕಂಗೆ ಬಂದಾಗ ಏನಿದು ಸೇಮ್ ಅದೇ ರೂಮ್ ಥರನೇ ಫೀಲ್ ಆಗ್ತದೆ ಅಲ್ಲ ನನಗೆ. ಸರಿ ಬನ್ನಿ ಹೋಗೋಣ. ನನಗೆ ಸ್ಯಾಂಡ್ವಿಚ್ ತಿನ್ನಬೇಕಂತ ಅನಿಸ್ತು, ಬೇರೆ ಏನೂ ತಿಂತಾ ಇಲ್ಲ ಅಲ್ಲ. ಸೊ ಸ್ಯಾಂಡ್ವಿಚ್ ತಿನ್ಬೋದು, ಬ್ರೆಡ್ ಮನೇಲಿ ಹೆಂಗೂ ತಿಂತೀನಲ್ಲ, ಅದಕ್ಕೆ ಅಲ್ಲಿ ಹರಿ ಸ್ಯಾಂಡ್ವಿಚ್ಗೆ ಬಂದಿದೆ. ಬೇಬಿ ಸ್ಯಾಂಡ್ವಿಚ್ ತಾನೇ, ಬ್ರೆಡ್ ತಿಂತಾ ಇರೋದು ಏನಾಗ್ಬಿಡುತ್ತೆ. ಅದರಲ್ಲಿ ಏನೂ ಇಲ್ಲ. ಇವಾಗ ಫ್ರೂಟ್ ಜ್ಯೂಸ್ ತೊಗೋತಾ ಇದ್ದೀವಿ ಮತ್ತು ಸ್ಯಾಂಡ್ವಿಚ್ ತಿಂತಾ ಇದ್ದೀವಿ. ಫ್ರೂಟ್ ಜ್ಯೂಸಲ್ಲಿ ಶುಗರ್ ಇಲ್ಲ, ಐಸ್ ಇಲ್ಲ, ವಾಟರ್ಮೆಲನ್ದು ಫ್ರೂಟ್ ಜ್ಯೂಸ್ ಕೊಡಿಸ್ತಾ ಇದ್ದಾರೆ. ಆ್ಯಂಡ್ ಸ್ಯಾಂಡ್ವಿಚಲ್ಲಿ ಏನು ಮಸಾಲ ಗಿಸಾಲ ಏನೂ ಹಾಕೋಂಗಿಲ್ಲ, ಬರೀ ಬ್ರೆಡ್ ತಿನ್ನೋ ಥರ ಮಾಡಿಕೊಡ್ತೀವಿ ಟೋಸ್ಟ್ ಮಾಡಿ. ಆ್ಯಂಡ್ ಇವರಿಗೆ ಸೇವ್ ಪೂರಿ ತೊಗೊಂಡಿದ್ದಾರೆ. ಚೆನ್ನಾಗಿರುತ್ತೆ ಅಲ್ಲಿ. ಇದಕ್ಕೆ ಮುಂಚೆ ಒಂದ್ಸತಿ ಬಂದಿದ್ವಿ ಅಲ್ಲ, ಮೊನ್ನೆ ಎಲ್ಲ ಒಂದು ಕಡೆ ತಿನ್ನಬೇಕು ಅಂತ ಹೋಗ್ಬಿಟ್ಬೆ, ತಿಂದೆ ಅಂತ ಅನ್ನಿಸ್ಬಿಡ್ತು. ಕ್ಯಾಬೇಜ್ ಬಿಟ್ಟರೆ ವೆಜ್ಜಲ್ಲಿ ಇನ್ನೇನು ಇರಲೇ ಇಲ್ಲ. ನಮ್ಮ ಗಾಡಿ ಫೈಲ್ಸ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ. ಬೇಬಿ ನೀನೇನು ಸಜೆಸ್ಟ್ ಮಾಡ್ತೀಯಾ ಇವಾಗ ಜನಕ್ಕೆ? ಏನು ಸಜೆಸ್ಟ್ ಮಾಡ್ತೀವಿ ಇಷ್ಟೆಲ್ಲ ನಮ್ದಾದ್ಮೇಲೆ? ವಾಟ್ ಡು ಯು ಸಜೆಸ್ಟ್ ಫಾರ್ ಪೀಪಲ್? ಫ್ಯೂಚರ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇದನ್ನ ಅದು ಅಕ್ಸೆಪ್ಟ್ ಮಾಡ್ಕೊಂಡು ವಿ ಹ್ಯಾವ್ ಟು ಗೋ ಫಾರ್ವರ್ಡ್. ಸೊ ಮೂವ್ ಆನ್ ಆಗಬೇಕು. ವಿ ಆಲ್ಸೋ ಮೂವ್ ಆನ್. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಜೋರಾಗಿ ಮಾತಾಡ್ತೀವಿ. ಎಲ್ಲರೂ ಫೋನ್ ಮಾಡ್ತಾರೆ, ಕೇಳ್ತಾರೆ, ಮಾತಾಡ್ತಾರೆ. ಅವಾಗ ಅದು ಮತ್ತೆ ಮೈಂಡ್ ಸೆಟ್ಗೆ ಹೋಗುತ್ತೆ. ಸೊ ಪ್ಲೀಸ್ ಯಾರೂ ಕೇಳಬೇಡಿ, ಹಂಬಲ್ ರಿಕ್ವೆಸ್ಟ್. ಯಾರು ಅಂದರೆ ಮತ್ತೆ ನಾವು ಮರ್ತಿವಾಗ ಏನೋ ಒಂದು ನಮ್ಮ ಮನೆಯವ್ರು ತುಂಬ ಟ್ರೈ ಮಾಡ್ತಿರ್ತಾರೆ, ಅವ್ರು ಮೂವ್ ಫಾರ್ವರ್ಡ್ ಲೈಕ್ ಮುಂದೆ ಹೋಗ್ಲಿಕ್ಕೆ, ಅಥವಾ ನನ್ನನ್ನು ಅದರಿಂದ ಮರೆತು ಹೊರಗಡೆ ತೊಗೊಂಡು ಬರಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಅಟ್ ಅ ಸೇಮ್ ಟೈಮ್ ಜನ ಏನು ಮಾಡ್ತಾರೆ ಅಂದರೆ ವಿತ್ ಲಾಡ್ ಆಫ್ ಕನ್ಸರ್ನ್ ದೇ ಯೂಸ್ ಟು ಕಾಲ್ ಅಸ್, ಈಗ ಹೇಗಿದೆಯಾ ಏನು ಅದನ್ನೆಲ್ಲ ನಾವು ಮರ್ತಿರ್ತೀವಿ. ಮತ್ತೆ ಮರ್ತ್ಬಿಡು ಆಗಿದ್ದಾಯ್ತು ಈ ಥರ ಅಂತ ಇರ್ತಾರೆ. ಅದು ನಮಗೆ ಹೆಂಗೆ ಅನಿಸುತ್ತೆ ಅಂತ ಅಂದರೆ ಮತ್ತೆ ಟ್ರಿಗರ್ ಮಾಡ್ದಂಗೆ ಫೀಲ್ ಆಗುತ್ತೆ, ಇಸಂಟ್ ಇಟ್? ಸೊ ತಿನ್ನೋದ್ರಾಗ ಅಣ್ಣ ಬಿಸಿ ಆಗಿದ್ದಾರೆ ಈಗ. ಅವ್ರಿಗೆ ಹಲ್ಲು ನೋವಿದೆ ಅಂತೆ, ಹ್ಯಾವ್ ಟು ಟೇಕ್ ಹಿಮ್ ಫಾರ್ ಡೆಂಟಿಸ್ಟ್ ಟುಡೇ. ಏನೋ ಗೊತ್ತಿಲ್ಲ, ಈ ಮನೆಗೆ ಬಂದಾಗಿಂದ ಹಾಸ್ಪಿಟಲ್ ಅಲ್ವಾ ಬೇಬಿ? ಬರೀ ಆಸ್ಪತ್ರೆಗೆ ದುಡ್ಡಿಕ್ಕಿದೆ ಆಗೋಗಿದೆ. ನಾನು ಫಸ್ಟು ಮನೆ ಚೇಂಜ್ ಮಾಡಬೇಕು. ಹೋಗೋಣ ಮನೆ ನೋಡೋಕ್ಕೆ. ಹಾಂ, ನಾಳೆ ಹೋಗ್ತೀರಾ? ಇವತ್ತು ಹೋಗಲ್ವಾ? ಓಕೆ. ಅನುಷು ಫ್ರೀ ಇಲ್ಲ, ಅವನ್ನ ಕಳ್ಸಿದ್ರು ವೇಸ್ಟು. ಫೋಟೋ ಹಿಡ್ಕೊಂಡು ಬಂದ್ಬಿಡ್ತಾನೆ, ಮನೇನೂ ನೋಡಲ್ಲ, ಎನ್ಕ್ವೈರ್ ಮಾಡಲ್ಲ. ಅವ್ನು ಚಿಕ್ಕ ಹುಡುಗ ಅಂತ ಫಸ್ಟ್ ಆಫ್ ಆಲ್ ಅವ್ನಿಗೆ ಯಾರು ಏನೂ ಹೇಳೋದು ಇಲ್ಲ. ಸೊ ನಂದು ಬಂದಿದೆ ವಾಟರ್ಮೆಲನ್ ಜ್ಯೂಸ್ ವಿತೌಟ್ ಶುಗರ್ ಆ್ಯಂಡ್ ಐಸ್. ಎಷ್ಟು ದಿನ ಆದಮೇಲೆ ನಾನು ಮತ್ತೆ ಇವತ್ತು ಹೊರಗಡೆ ತಿಂತಾ ಇರೋದು ಅಥವಾ ಕುಡಿತಾ ಇರೋದು, ವಾಟ್ ಎವರ್. ಬಂದು ತುಂಬ ಡಿಹೈಡ್ರೇಷನ್ ಆಗ್ತಿದೆ, ತುಂಬ ಬಿಸಿಲು ಉಂಟಿಲ್ಲಿ, ಅದಕ್ಕೆ. ಸೊ ವಿ ವುಡ್ ಸಜೆಸ್ಟ್ ಯು, ದಯವಿಟ್ಟು ಆಗಿರೋದನ್ನ ಮರೆತು ಮೂವ್ ಆನ್ ಆಗಿ ಅದ್ರ ಬಗ್ಗೆ ತುಂಬ ಕೊರಗಬೇಡಿ. ಆ್ಯಂಡ್ ಯಾರಿಗೂ ಆ ಥರ ಆಗಿರೋರಿಗೆ ಮತ್ತೆ ಅದೇ ವಿಚಾರನ ನೆನಪು ಕೂಡ ಮಾಡಬೇಡಿ, ಇಸಂಟ್ ಇಟ್? ಸೊ ನಾವಿಲ್ಲಿಂದ ಹೊರಡೋದೀಗ, ಇದನ್ನು ಕುಡಿದು ತಿಂದು. ಸೆ ಬಾಯ್. ಏನು ಮಾಡ್ತಿದ್ಯಾ? ಕಾಲ್ ಸೂಪ್ ಯಾರಿಗೆ? ನನಗೆ. ನೀನೊಬ್ಳಿಗೆನಾ? ನಮಗೆ ಬಾಯ್ ಇಲ್ವಾ? ಎಲ್ರಿಗೂ. ಬಾಣಂತಿಗೆ ಕಾಲ್ ಸೂಪ್ ಕೊಡ್ಬೇಕಂತ ಇವಾಗ, ಸೊ ದಟ್ ಎನರ್ಜಿ ಬೂಸ್ಟ್ ಆಗುತ್ತೆ, ಚೆನ್ನಾಗಿ ಆಗ್ತೀನಿ ಅಂತ. ಸೊ ಹಾಗಾಗಿ ನಮ್ಮ ಸೈಡ್ದು ಕಾಲ್ ಸೂಪ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್, ಇದು ಮಾಡೋದೇನಿಲ್ಲ. ಈ ಥರ ಒಂದು ಬಾಣಲಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಹಿಂಗೆ ಹಸಿಮೆಣಸು, ಆಮೇಲೆ ಬ್ಯಾಡಿಗೆ ಮೆಣಸು 1-2, ಇದು ಕಲರ್ಗೋಸ್ಕರ ಹಾಕ್ತಾರೆ. ಆ್ಯಂಡ್ ಇದರಲ್ಲಿ ಒಂಥರ ಫ್ಲೇವರ್, ಸೊ ಇಷ್ಟೇ ಸಾಕು. ಆ್ಯಂಡ್ ಖಾರದ ಮೆಣಸು, ನೀವು ಗುಂಟೂರು ಮೆಣಸು ಮತ್ತು ಇನ್ನೊಂದು ಯಾವುದೇ ಹೇಳ್ತಾರೆ ಆ ಥರ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ಇದು ಬ್ಯಾಡಿಗೆ ಅಲ್ಲ? ಇದು ಬ್ಯಾಡಿಗೆ ಅಲ್ಲ, ಅದು ಬ್ಯಾಡಿಗೆ. ಅದೇ ಮೆಣಸು? ಖಾರದ ಮೆಣಸು ಗೊತ್ತಿಲ್ಲ. ಖಾರದ ಮೆಣಸು, ಖಾರಕ್ಕೆ ಹಸಿ ಮೆಣಸು ಕೂಡ ಇದೆ, ಬಟ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹಸಿ ಮೆಣಸಲ್ಲಿ, ಬರೀ ಅದೇ ಹಾಕಿ ಮಾಡಬಾರ್ದು. ಹಾಗಾಗಿ ಇದನ್ನು ಹಾಕ್ತಾರೆ. ಇದು ಉರಿಯೋ ಟೈಮಲ್ಲಿ ಇಲ್ಲಿ 2 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಕಾಳು ಮೆಣಸು, 1 ಪೀಸ್ ಚಕ್ಕೆ, 2 ಏಲಕ್ಕಿನ ಲವಂಗ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ.
ಇಷ್ಟು ಹಾಕಿ ಫ್ರೈ ಅಂದರೆ ಇದು ಸ್ವಲ್ಪ ಆಯಿಲಲ್ಲಿ ಉರಿಬೇಕು, ಚೆನ್ನಾಗಿ ಹಸಿ ವಾಸನೆವರೆಗೂ. ಗಮ್ ಅಂತ ಇದೆಲ್ಲ ಬಜ್ಜಿ ಮಾಡೋ ಥರ ಸ್ಮೆಲ್ ಬರ್ತಲ್ಲ. ಸೊ ಇದನ್ನ ಹುರ್ಕೊಬೇಕು. ಇಲ್ಲಿ ನೋಡಿದ್ರೆ ಒಂದು ಆನಿಯನ್ ಇದ್ದ ನಾವು ಯೂಶುವಲಿ ಕೆಂಡದಲ್ಲಿ ಸುಡ್ತಾರೆ ನಮ್ಮ ಸೈಡಲ್ಲೆಲ್ಲ. ಇಲ್ಲಿ ಕೆಂಡ ಎಲ್ಲ ಗ್ಯಾಸ್ ಎಲ್ಲ ಫೋರ್ಕ್ನ ಚುಚ್ಕೊಂಡು ಸುಟ್ಬಿಟ್ಟು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಘಮ ಘಮ ಬರುತ್ತೆ. ಆ್ಯಂಡ್ ಇದು ಒಗ್ಗರಣೆಗೋಸ್ಕರ ಹಾಕಿದ್ದೀವಿ. ಇದ್ರ ಜೊತೆಗೆ ರುಬ್ಬಕ್ಕೆ ಶುಂಠಿ, ಇಷ್ಟು ಶುಂಠಿ, ಹಾಗೆ ಒಂದು ಎಸ್ಲಷ್ಟು ಬೆಳ್ಳುಳ್ಳಿ, ಒಂದು ಎಸ್ಲು ಅಂದರೆ ಒಂದು ಫುಲ್ ಬೆಳ್ಳುಳ್ಳಿ, ಇಷ್ಟನ್ನ ಹಾಕಿ ರುಬ್ಬೋದು. ಆಮೇಲೆ ಕೊತ್ತಂಬರಿ ಒಟ್ಟಿಗೆ ಇದನ್ನು ಹುರ್ಕೊಂಡು ಸಿಗ್ತೀನಿ ರೀ. ಅವನಿಗೆ ವಿಡಿಯೋ ಮಾಡೋಕೆ ಕಷ್ಟ ಆಗ್ತಿದೆ. ಸೊ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಶುಂಠಿ ಇತ್ತು, ಬೆಳ್ಳುಳ್ಳಿ ಇರಲಿಲ್ಲ, ನಾನು ಇದೆ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿ ಈ ಥರ ಸುಟ್ಟಿರೋ ಅಂಥ ಅರ್ಧದಷ್ಟು ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪು ಆ್ಯಂಡ್ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಆಗಲೇ ತೋರಿಸಿದಂಥ ಮಿಕ್ಕಿದಂಥ ಐಟಮ್ಗಳು ಇಷ್ಟು ನಾವು ಹುರಿದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಸೊಪ್ಪೇನು ಹುರಿದಿಲ್ಲ, ಮಿಕ್ಕಿದೆಲ್ಲದು ನಾನು ಹುರಿದು ಸುಟ್ಟು ಹಾಕ್ಕೊಂಡಿರೋವಂಥದ್ದು. ಇದನ್ನ ಈಗ ನಾವು ಫೈನ್ ಪೇಸ್ಟ್ ಮಾಡ್ಬಿಡೋಣ. ಆ ಟೈಮಲ್ಲಿ ಒಲೆ ಮೇಲೆ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಮುಂಚೆನೇ ಏನು ಮಾಡಿದ್ದೀನಿ ಅಂದರೆ ಇದರಲ್ಲಿ ಸ್ವಲ್ಪ ನಮ್ಮ ಸೈಡ್ ಹೊಲಸು ವಾಸನೆ ಅಂತೀವಿ, ಅಂದರೆ ಇದ್ರದ್ದು ನಾನ್ ವೆಜ್ದು ಸ್ಮೆಲ್ ಇರುತ್ತಲ್ಲ, ಕೆಲವೊಬ್ರಿಗೆ ಅದು ಇಷ್ಟ ಆಗಲ್ಲ. ಸೊ ಅದು ಹೋಗೋಕ್ಕೋಸ್ಕರ ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಬಿಟ್ಟು ಇಟ್ಟಿದ್ದೀವಿ. ವಾಶ್ ಮಾಡಾದ್ಮೇಲೆ ಇದನ್ನ ಹಾಕ್ಬಿಟ್ಟು ಇಟ್ಟಿರೋದು. ಸೊ ದಟ್ ಇದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಏನಾದರೂ ಇದ್ರೂ ಕೂಡ ಅದು ಕಿಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಕೆಲವೊಬ್ರು ಅನ್ಕೋತೀರಾ ಇಷ್ಟು ದೊಡ್ಡ ಇದು ಏನೋ ಮಾಂಸನ ತಿಂತ ಇದ್ದೀರಾ, ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾ ಯಾವ ಲೆಕ್ಕ ಅಂತ ಹೇಳ್ಬಿಟ್ಟು. ಬಟ್ ದಿಸ್ ಇಸ್ ಫಾರ್ ದ ಗುಡ್ ಹೆಲ್ತ್ಗೋಸ್ಕರ ಅಷ್ಟೇ. ಆ್ಯಂಡ್ ಇಲ್ಲಿ ಕುಕ್ಕರ್ಗೆ ಈಗ ಏನು ಮಾಡೋದಂದ್ರೆ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಇದು ಯಾವುದೂ ಪ್ರಮೋಷನ್ ಇಲ್ಲ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ನೋಡ್ತಾ ಇರ್ಬೋದು, ಇಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿ, ಈರುಳ್ಳಿನ ಹಾಕೊಳ್ಳೋದು. ಕಾಲು ನೋಡಿ ನಾವು ಈ ಥರ ಪೀಸ್ ಮಾಡ್ತಿದ್ದೀವಿ ಸಣ್ಣದಾಗೆ, ಚೆನ್ನಾಗಿದೆ, ಕ್ಲೀನಾಗಿ ಬೇಯುತ್ತೆ. ದೊಡ್ಡದಾಗಿ ಹಾಕೋದಕ್ಕಿಂತ ಈ ಥರ ಹಾಕಿದ್ರೆ ಕ್ಲೀನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈಗ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಡೈರೆಕ್ಟಾಗಿ ಇದಕ್ಕೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಈ ಥರ ಹಾಕೋತಾ ಇದ್ದೀನಿ. ಇದಕ್ಕೆ ಈಗ ನಾನು ಅರಿಶಿನ ಪುಡಿ ಸ್ವಲ್ಪ, ಸಾಲ್ಟು, ಇದು ಚೆನ್ನಾಗಿ ಹುರ್ಕೊಬೇಕು. ಆಲ್ರೆಡಿ ಅವ್ರು ಸುಟ್ಟಿರ್ತಾರೆ, ಆದರೂ ನಾವಿಲ್ಲಿ ಚೆನ್ನಾಗಿ ಇದನ್ನ ಮಟನ್ ಹೇಗೆ ಹುರ್ಕೊಂತೀವಿ ನೀರು ಬಿಡೋ ಥರ, ಆ ಥರ ಇದು ನೀರು ಬಿಟ್ಕೊಡಲ್ಲ. ಆದರೆ ಇದನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಅಷ್ಟಲ್ಲಿ ಅದನ್ನ ರುಬ್ಕೊಂಡ್ಬಿಡ್ತೀವಿ. ಸ್ವಲ್ಪ ನೀರು ಹಾಕೊಂಡು ರುಬ್ಬೇಕು, ತುಂಬ ನೀರು ಹಾಕೊಂಡು ರುಬ್ಬಿದ್ರೆ ತುಂಬ ಇದಾಗ್ಬಿಡುತ್ತೆ. ಚೂರು ನೀರು ಹಾಕೋಣ. ಸೊ ಈಗ ಪೇಸ್ಟ್ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ರುಬ್ಬಿಟ್ಟು. ನಿಮಗೆ ಗ್ರೀನ್ ಕಲರ್ ಫುಲ್ ಫೈನ್ ಗ್ರೀನ್ ಕಲರ್ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಕೊತ್ತಂಬರಿ ಹಾಕೊಬೋದು. ನಾನು ಬಾಣಂತಿ ಆಗಿರೋದ್ರಿಂದ ಎಲ್ಲದನ್ನು ನೋಡ್ಕೊಂಡು ಹಾಕಬೇಕು. ಸೊ ಹಾಗಾಗಿ ಈಗ ಇದನ್ನ ನೋಡ್ಬೋದು, ಈ ಥರ ಹಿಂಗಾಗಲೇ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಹೀರ್ಕೊಂಡು ಏನಂತಾರೆ ತಲೆ ಹಿಡಿಯೋ ಥರ ಆಗಿರುತ್ತೆ. ಇದನ್ನ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು, ಒಂದು ಕಾಲಿಗೆ 1 ಲೋಟದಷ್ಟು ನೀರು ಹಾಕಿ. ಮುಂಚೆ ಓಪನ್ನಲ್ಲಿ ಮಾಡ್ತೀರಾ ಅಂದರೆ 2 ಲೋಟದಷ್ಟು ನೀರು ಹಾಕ್ಬೇಕಾಗುತ್ತೆ. ಯಾಕಂದರೆ ಅದು ವೇಪರ್ ಆಗ್ತಾ ಇರುತ್ತಲ್ಲ, ನೀರೆಲ್ಲ ಕಾದು ಅಂದರೆ ಬೆಂದು ಹಾಗಾಗಿ ನಮ್ಮದು ಸ್ವಲ್ಪ ಗ್ರೀನ್ ಬರಲ್ಲ ಇವತ್ತು, ಸ್ವಲ್ಪ ರೆಡ್ಡಿಶ್ ಥರ ಬರುತ್ತೆ. ಯಾಕಂದರೆ ಬ್ಯಾಡಿಗೆ ಹಾಕಿದ್ದೀನಲ್ಲ ಕಲರ್ಗೋಸ್ಕರ. ಸೊ ಹಾಗಾಗಿ ಆ್ಯಂಡ್ ಇವಾಗ ಈ ಲೋಟದಲ್ಲಿ ನಾವು ತಂದಿರೋದು 4 ಕಾಲಲ್ಲ, 4 ಕಾಲಾಗಿರೋದ್ರೆ ಈ ಲೋಟದಲ್ಲಿ 4 ಲೋಟದಷ್ಟು ನೀರು ಹಾಕ್ತೀನಿ. ಬೆಂದಾದ್ಮೇಲೆ ಒಂದು 5 ವಿಷಿಲ್ ಹೊಡಿಸ್ಕೊಡಿ. ಬೆಂದಾದ್ಮೇಲೆ ಅದೇನಾಗುತ್ತೆ ಅಂತ ಅಂದರೆ 1 ಲೋಟ, ಇವಾಗ ನಮಗೆ 4 ಲೋಟ ನೀರು ಸಿಗಬೇಕು,
ಸೂಪು ನಮಗೆ ಸಿಗೋದು 3 ಲೋಟ ಸೂಪ್ ಅಷ್ಟೇ. ಆಮೇಲೆ ಬೇಕಾದ್ರೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೋಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು 4 ಲೋಟದಷ್ಟು ನೀರನ್ನ ಹಾಕಿದ್ದೀನಿ, ಈ ತರ ಬಂದಿದೆ. ಈಗ ಇದನ್ನ ಲಿಡ್ ಕ್ಲೋಸ್ ಮಾಡ್ಬೋಣ. ಇದು ಆದ್ಮೇಲೆ ನೀವು ಲೋಟಕ್ಕೆ ಹಾಕೋತಿರಲ್ಲ, ಆ ಟೈಮಲ್ಲಿ ನೀವು ಲೆಮನ್ನ ಸ್ಕ್ವೀಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಾಗುತ್ತೆ. ನೀವು ಇವಾಗಲೇ ನಿಂಬೆ ಹುಳಿ ಹಿಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಒಗೊಗ್ರಾಗ್ಬಿಡುತ್ತೆ. ಸೊ ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಒಂಥರ ಅನ್ಸ್ಬಿಡುತ್ತೆ, ಕಹಿ ಕಹಿ ಥರ. ಸೊ ಹಾಗಾಗಿ ಇಷ್ಟೇ ಕಾಯಿಲ್ ಸೂಪು ರೆಡಿ ಆದಮೇಲೆ ಸಂಜೆ ನಾನು ಕುಡಿತೀನಿ ಅಂತ ಹಾಕಿ ತೋರಿಸ್ತೀನಿ. ಸದ್ಯಕ್ಕೆ 2:30 ದಾಟೋಯ್ತು, ನಂದು ಊಟ ಟೈಮ್ ಮುಗಿತಾ ಬಂದಿದೆ, ಊಟ ಮಾಡ್ಕೊತೀನಿ. ಇಲ್ಲಿ ಟೀ ಅವ್ರಿಗೆ ಟೀ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಸೂಪ್ ರೆಡಿ ಆಗಿದೆ, ನೋಡ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಅಂತ. ಸೂಪ್ ಈ ಥರ ಕನ್ಸಿಸ್ಟೆನ್ಸಿ ಇದೆ. ನೀವು ಇನ್ನೂ ತೆಳ್ಳಗೆ ಬೇಕಂದರೆ ನೀವು ತೆಳ್ಳಗೆ ಕೂಡ ಮಾಡ್ಕೊಡ್ಬೋದು. ಈಗ ಬೌಲ್ಗೆ ಹಾಕಿ ಕೊಡ್ತೀನಿ, ನಿತಿನ್ ಅವ್ರು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತೇಳಿ. ಇದರಲ್ಲೇ ಎಣ್ಣೆ ಜಿಡ್ಡಿರುತ್ತೆ, ಅದೇ ಬಿಡಬೇಕು. ಚೆನ್ನಾಗಿ ಬಿಟ್ಟಿದೆ ಈಗ. ಬಿಸಿ ಇದೆ, ಟೇಸ್ಟ್ ಹೆಂಗೆ ಹೇಳೋದಂತ ಹೇಳ್ಬೇಡ. ಸೂಪು ಬಿಸಿನೇ ಕುಡಿಬೇಕು. ಕುಡಿದ್ಬಿಟ್ಟು ಹೇಳು. ಅವ್ರಿಗೂ ತಗೊಂಬ. ಈಗ ಕೊಡ್ತೀನಿ ಹೇಳು. ಲೆಮನ್ ಬೇಕಿದ್ರೆ ಹೇಳು, ಸ್ಕ್ವೀಸ್ ಮಾಡಿಕೊಡ್ತೀನಿ. ಲಾಸ್ಟ್ ಟೈಮಿಂದ ಚೆನ್ನಾಗಿದೆ. ಲಾಸ್ಟ್ ಟೈಮಿಂದ ಚೆನ್ನಾಗಿ ನಾಟಿ ಸ್ಟೈಲ್ ಬಂದಾಯ್ತಾ? ಓಕೆ, ಇಷ್ಟ ಆಯ್ತಾ? ಪೀಸ್ ಬಂದಿದೆಯಾ ನೋಡಿ ಹೇಳಿ ಹಿಂಗೆ. ಹಂಗೆ ನೋಡಿ, ಸಾಧ್ಯನೇ ಇಲ್ಲ. ಅಲ್ಲ ಹಿಂಗೆ ಉದುರುತ್ತಾ ನೋಡಿ. ತುಂಬ ಬೇಯಿಸ್ಲಿಲ್ಲ ನಾನು, ನಿನ್ಗೆ ಅದು ಇಷ್ಟ ಆಗಲ್ಲ ಫುಲ್ ಉದುರೋದ್ರೆ ಅಂತ. ಸಾಕಿಷ್ಟು ಬಂದಿರೋದು ಸಾಕಲ್ಲ? ಓಕೆ, ಎಲ್ರಿಗೂ ಹಾಕ್ಕೊಡ್ತೀನಿ.